ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಶ್ರಮಜೀವಿಗಳ ಸಂಘದ ವತಿಯಿಂದ ಸರ್ಕಾರಕ್ಕೆ ಅನೇಕ ಸಲ ಮನವಿ ಮಾಡಿದರೂ ಕೂಡ ಇನ್ನೂ ಹಲವು ಬೇಡಿಕೆಗಳು ಹಾಗೆ ಉಳಿದಿವೆ. ಒಂದು ವೇಳೆ ಮಾರ್ಚ್ 31ರ ಒಳಗೆ ಬೇಡಿಕೆಗಳು ಈಡೇರಿಸದೇ ಹೋದರೆ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿವೃತ್ತ ನಂತರ ನಮ್ಮೆಲ್ಲ ನೌಕರರಿಗೆ ಇತರೆ ಸರ್ಕಾರಿ ನೌಕರರಿಗೆ ನೀಡುವಂತೆ OPS ಅಡಿಯಲ್ಲಿ ಪಿಂಚಣಿ ಸೌಲಭ್ಯ ನೀಡಬೇಕು. ಗಳಿಕೆ ರಜೆಯನ್ನು ಈಗಾಗಲೇ ನೀಡಲಾಗುತ್ತಿದೆ, ಆದರೆ ರಜೆಯ ನಿಗದೀಕರಣ ಸೌಲಭ್ಯವನ್ನ ನೀಡಲಾಗುತ್ತಿಲ್ಲ. ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ವಾರ್ಷಿಕ ವೇತನ ಬಡ್ತಿಯನ್ನು ನೀಡಬೇಕು. ಹಬ್ಬದ ಮುಂಗಡವನ್ನ ನೀಡಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಜ್ಯೋತಿ ಸಂಜೀವಿನಿ ಸೌಲಭ್ಯವನ್ನು ನೀಡುತ್ತಿರುವುದು ನಮಗೂ ಸಹ ವಿಸ್ತರಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ನಿವೃತ್ತಿ ನಂತರ ನಮ್ಮೆಲ್ಲ ನೌಕರರಿಗೆ ಇತರ ಸರ್ಕಾರಿ ನೌಕರರಿಗೆ ನೀಡುವಂತೆ OPS ಅಡಿಯಲ್ಲಿ ಪಿಂಚಣಿ ಸೌಲಭ್ಯ ನೀಡುವುದು. OPS ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್. ಅದರ ಪ್ರಕಾರ ಸರ್ಕಾರಿ ನೌಕರರು ಯಾವ ಥರ ಪೆನ್ಷನ್ ಕೊಡ್ತಾರ ಅದೇ ಥರ ಇವರಿಗೂ ಪೆನ್ಷನ್ ಕೊಡಬೇಕು. ಈಗಾಗಲೇ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರು ನಿವೃತ್ತಿಯಾಗಿ 4-6 ವರ್ಷ 7-8 ವರ್ಷ ಆಯಿತು. ಅವರಿಗೆ ಬದುಕಲಿಕ್ಕೆ ಯಾವುದೂ ಸೌಲಭ್ಯ ಇಲ್ಲ. ಯಾಕಂತಂದರೆ ಇವತ್ತು ಸೋಷಿಯಲ್ ಇಕ್ವೇಷನ್ ಚೇಂಜ್ ಆಗಿದೆ. ಮಕ್ಕಳ ಮೇಲೆ ತಂದೆ ತಾಯಿ ಅವಲಂಬನೆ, ಅವರಿಗೆ ಕೇರ್ ಟೇಕರ್ ಆಗಿ ಮಕ್ಕಳು ಇರ್ತಾ ಇಲ್ಲ. ಇವಾಗ ಸಾಮಾಜಿಕ ಬದಲಾವಣೆ ಆಗೋದ್ರಿಂದ ಅವರು ಭಾಳ ಅತಂತ್ರ ಸ್ಥಿತಿನಲ್ಲಿದ್ದಾರೆ. ಅವರಿಗೂ ಕೂಡ ಬದುಕಲಿಕ್ಕೆ ಬೇಕಾಗುವಂಥ ನಾವು ಈ ಮತ್ತೊಂದು ಸರ್ತಿ ಚರ್ಚೆ ಮಾಡಿದಾಗ ನಿಮಗೆ ನಿವೃತ್ತಿ ಭತ್ಯೆ ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಪಿತ್ತು. ಆದರೆ ಆರ್ಥಿಕ ಇಲಾಖೆ ಅದಕ್ಕೆ ಒಂದು ಕ್ವಾರಿ ಹಾಕೋದ್ರಿಂದ ಅದಾಗಿಲ್ಲ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ ತಂದು ನಿಮಗೆಲ್ಲ ಪಿಂಚಣಿ ಸೌಲಭ್ಯಕ್ಕೆ ಒಳಪಡಿಸ್ತೀವಿ ಅಂತ ಹೇಳಿದ್ರು. ಬಟ್ ಆ ಬಿಲ್ ಬೆಳಗಾವಿ ಅಧಿವೇಶನದಲ್ಲಿ ಇಂಟ್ರಡ್ಯೂಸೇ ಆಗಿಲ್ಲ. ಮತ್ತು ಇನ್ನೊಂದು ಗಳಿಕೆ ರಜೆಯನ್ನು ಈಗಾಗಲೇ ಇವರಿಗೆ ಕೊಡಕತ್ತಾರ. ಆದರೆ ರಜೆ ನಗದೀಕರಣ ಸೌಲಭ್ಯ ಇವರಿಗಿಲ್ಲ. ಅಂದರೆ ಎನ್ಕ್ಯಾಶ್ಮೆಂಟ್ ಮಾಡ್ಕೊಡೋದು. ಅವರು 25 ದಿನ 30 ದಿನ ರಜೆನಲ್ಲೂ ಕೆಲಸ ಮಾಡಿದರೆ ಅದಕ್ಕೆ ನಗದೀಕರಣ ಸೌಲಭ್ಯ ಸರ್ಕಾರದಲ್ಲಿ ಸೌಲಭ್ಯ ಇದೆ, ಸರ್ಕಾರಿ ನೌಕರಿ ಕೊಡ್ತಾರೆ. ಅದನ್ನು ಇವರಿಗೂ ವಿಸ್ತರಿಸ್ಬೇಕಂತೇಳಿ. ಮತ್ತು ಇವರಿಗೆ ಇನ್ಕ್ರಿಮೆಂಟ್ ಕೊಡ್ತಾ ಇಲ್ಲ. ಸರ್ಕಾರಿ ನೌಕರಿಗೆ ಎವ್ರಿ 1 ಇಯರ್ 3 ವರ್ಷ 4 ವರ್ಷಕ್ಕೆ ಒಂದೊಂದು ಇನ್ಕ್ರಿಮೆಂಟ್ ಕೊಡ್ತಾರೆ. ಸೊ ಇವರಿಗೂ ಆ ಇನ್ಕ್ರಿಮೆಂಟ್ ಕೊಡಬೇಕು. ಮತ್ತು ಫೆಸ್ಟಿವಲ್ ಅಡ್ವಾನ್ಸು ನಮ್ಮ ನೌಕರಿಗೆ ಕೊಡ್ತಾ ಇಲ್ಲ. ಇವರು ಕೂಡ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋಂಥವ್ರು. ಇವರು 60 ವರ್ಷ ಅಲ್ಲಿ ನಿರಂತರವಾಗಿ ಕೆಲಸ ಮಾಡೋಂಥವ್ರು. ಇವರಿಗೂ ಕೂಡ ಫೆಸ್ಟಿವಲ್ ಅಡ್ವಾನ್ಸ್ ಕೊಡಬೇಕು ಅಂತ. ಮತ್ತು ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ ಯಾವುದೂ ಇಲ್ಲ, ಹೆಲ್ತ್ ಫೆಸಿಲಿಟಿ. ಇವತ್ತು ಭಾಳ ಜನರಿಗೆ ವಯಸ್ಸಾಗಿದೆ, ಕಾಯಿಲೆಗಳು ಭಾಳ ಬರ್ತದೆ. ಕಾಯಿಲೆ ಬಂದಾಗ ಅವರು ಲೀವ್ ಹಾಕಿ ತಮ್ಮ ಕೈಯಿಂದ ದುಡ್ಡು ಕೊಟ್ಟು ಅವರು ಉಪಚಾರ ಮಾಡ್ಕೋಬೇಕು, ಅಡ್ಮಿಟ್ ಆಗಬೇಕು ಈ ಥರ. ಅದಕ್ಕೆ ಇವರಿಗೂ ಕೂಡ ಸರ್ಕಾರಿ ನೌಕರಿ ಕೊಡುವಂತೆ ಒಂದು ಇನ್ಶೂರೆನ್ಸ್ ಸ್ಕೀಮನ್ನೇ ಮಾಡಿರಿ, ಅಥವಾ ಎನ್ಕ್ಯಾಶ್ಮೆಂಟ್ ರಿಯಂಬರ್ಸ್ಮೆಂಟ್ ಫೆಸಿಲಿಟಿ ಅದವರೇ ಮಾಡಲಿ ಅಂತೇಳಿ ನಾವು ಈ ಒಂದು 5 ಪ್ರಮುಖ ಬೇಡಿಕೆ ಇಟ್ಕೊಂಡು ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಭೆ ಕರೆಲಿಕ್ಕೆ ಹೇಳಿದ್ವಿ. ನಾವು ಯಾವುದೇ ಕಾರಣಕ್ಕೆ ಆ ಸಭೆಯಲ್ಲಿ ಏನು ವಿಚಾರ ಆಗ್ತದೋ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 97
80631111ಗೆ ಸಂಪರ್ಕಿಸಿ.